ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್. ಲವ್ ಫಾರ್ ಯೋರ್ ಸೆಲ್ಫ್. ಮತ್ತು ನಾನು ನನ್ನಲ್ಲೇ ಒಂದು ಆನಂದನ ಕಂಡುಕೊಂಡಿರಬೇಕು. ಓಕೆ, ಸೊ ನನ್ನಲ್ಲಿ ನಾನು ಆನಂದನ ಯಾವಾಗ ಕಂಡ್ಕೋತೀನಿ ಆಗ ನಾನು ಅಷ್ಟೊಂದು ಡಿಪೆಂಡ್ ಆಗೋದಿಲ್ಲ. ಓಕೆ, ಆ ಡಿಪೆಂಡೆನ್ಸಿ ಯಾವಾಗ ಆಗುತ್ತೆ, ನನ್ನಲ್ಲಿ ಖುಷಿ ಇಲ್ಲ, ಸೊ ನಾನು ಮದುವೆ ಆಗಿದ ತಕ್ಷಣ ನನ್ನ ಗಂಡನಿಂದಲೇ ನಾನು ಖುಷಿಯನ್ನು ಅಪೇಕ್ಷೆ ಮಾಡ್ತಾಯಿರ್ತೀನಿ. ಆತನೂ ಅಷ್ಟೇ, ಆತನ ಒಳಗಡೆ ತನ್ನದೇ ಆದ ಆನಂದ ಇಲ್ಲ, ಆತ ಕಂಟಿನ್ಯೂಸ್ಲಿ ಹೆಂಡತಿಯಿಂದ ಅಪೇಕ್ಷೆ ಮಾಡ್ತಾಯಿರ್ತಾನೆ. ಸೊ ಇಲ್ಲಿ ಏನಾಗುತ್ತೆ, ಟೂ ಬೆಗ್ಗರ್ಸ್ ಆರ್ ಬೆಗ್ಗಿಂಗ್ ವಿತ್ ಈಚ್ ಅದರ್ ಫಾರ್ ಲವ್ ಆ್ಯಂಡ್ ಅಫೆಕ್ಷನ್. ಓಕೆ, ಅದು ಯಾವಾಗ ಆಗುತ್ತೋ ಆವಾಗ ಪ್ರಾಬ್ಲಮ್ ಆಗೇ ಆಗುತ್ತಲ್ವ. ಓಕೆ, ಅದರ ಬದಲಾಗಿ ಪ್ರತಿಯೊಬ್ಬ ವ್ಯಕ್ತಿನೂ ಅಷ್ಟೇ ಚಿಕ್ಕ ವಯಸ್ಸಿನಿಂದಾನೇ ತನ್ನನ್ನು ತಾನು ಪ್ರೀತಿಸೋದನ್ನು ಕಲಿಬೇಕು. ಇದೇ ಓಶೋ ಹೇಳೋದು, ನಿನ್ನನ್ನು ನೀನು ಪ್ರೀತಿ ಮಾಡೋದನ್ನು ಕಲಿ ಫಸ್ಟು. ಮತ್ತು ನಿನ್ನಲ್ಲಿರುವ ಆನಂದನ, ದ ಇನ್ನರ್ ಜಾಯ್ ಇದೆ ಏನಿದೆ, ಇನ್ನರ್ ಹ್ಯಾಪಿನೆಸ್ ಏನಿದೆ, ಅದನ್ನು ನೀನು ಎಕ್ಸ್ಪೀರಿಯೆನ್ಸ್ ಮಾಡು. ಓಕೆ, ಅದನ್ನು ನೀನು ಯಾವಾಗ ಎಕ್ಸ್ಪೀರಿಯೆನ್ಸ್ ಮಾಡ್ತೀಯೋ ಯು ಬಿಕಮ್ ಸೆಲ್ಫ್ ಸಫಿಷಿಯೆಂಟ್. ಆಮೇಲೆ ನೀನು ಪ್ರೀತಿನ ಹಂಚ್ಕೋ ಬೇರೆಯವ್ರ ಹತ್ರ. ದಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಮತ್ತು ಇನ್ನೊಂದೇನೆಂದರೆ, ನೀನು ಯಾರ ಜೊತೆ ಇರ್ತೀಯೋ ಅವ್ರ ಜೊತೆ ನಿನಗೆ ಫಸ್ಟ್ ಪ್ರೀತಿ ಪ್ರೇಮ ಇದೆಯಾ, ಆ ಒಂದು ಲವ್ ಅನ್ನೋದೇನಿದೆ, ಲವ್ ಆ್ಯಂಡ್ ಹಾರ್ಮೋನಿ ಅನ್ನೋದೇನಿದೆ, ದ್ಯಾಟ್ ಹ್ಯಾಸ್ ಟು ಬಿ ದ ರೀಸನ್ ವೈ ಯು ಹ್ಯಾವ್ ಟು ಬಿ ಸ್ಟೇಯಿಂಗ್ ಟುಗೆದರ್. ಓಕೆ, ನಥಿಂಗ್ ಹೆಲ್ಸ್. ಓಕೆ, ಓಶೋ ಹೇಳೋದು ಅದೇನೆ, ನಿಮ್ಮಿಬ್ಬರಲ್ಲೇ ಪ್ರೀತಿ ಪ್ರೇಮ ಇಲ್ಲ ಅಂತ ಹೇಳಿದ್ರೆ ನೀವು ಜೊತೆಲಿದ್ದು ಇಟ್ ಈಸ್ ವ್ಯರ್ಥ. ಅದು ಬರೀ ಸಮಾಜಕ್ಕೋಸ್ಕರ ಅಥವಾ ಮಕ್ಕಳಿಗೋಸ್ಕರ ಅಥವಾ ಇನ್ನೇನೋ ದುಡ್ಡಿಗೋಸ್ಕರ ನೀವು ಜೊತೆಲಿದ್ದರೆ ಇಟ್ ಈಸ್ ನಥಿಂಗ್ ಬಟ್ ಅ ಪ್ರಾಸ್ಟಿಟ್ಯೂಷನ್ ಅಗೇನ್ ಅಲ್ವಾ. ನೀನು ಇಷ್ಟಪಟ್ಟು ನೀನು ನಿಮ್ಮಿಬ್ಬರಲ್ಲಿ ಆ ಒಂದು ಅನ್ಯೋನ್ಯತೆ ಪ್ರೀತಿ ಪ್ರೇಮ ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಅರ್ಥನೇ ಇಲ್ಲ ಆ ಸಂಬಂಧದಲ್ಲಿ. ಸೊ ಯಾವಾಗ ನಿಮ್ಮಿಬ್ಬರಲ್ಲಿ ಪ್ರೀತಿ ಪ್ರೇಮ ಇರೋದಿಲ್ಲ, ಅಲ್ಲಿ ಇರೋದ್ರಲ್ಲಿ ಅರ್ಥ ಇಲ್ಲ, ಆಗ ನೀವು ಬೇರೆ ಹೋಗಿ. ಸೊ ಬಟ್ ಅದು ಆಗ್ತಾ ಇದೆಯಾ ಇವಾಗ ಸಮಾಜದಲ್ಲಿ? ಈಗ ತುಂಬ ಜನ ಬ್ರೇಕಪ್ಗಳು ಮಾಡ್ಕೋತಾರೆ, ತುಂಬ ಜನ ರಿಲೇಶನ್ಶಿಪ್ ಲಿವ್ ಇನ್ ರಿಲೇಶನ್ಶಿಪ್ ಇರ್ತಾರೆ, ಆಮೇಲೆ ಅಲ್ಲೂ ಬ್ರೇಕಪ್ ಆಗುತ್ತೆ. ಅಲ್ಲ ಗೌರೀಶ್, ಮದುವೆ ಆದ್ಮೇಲೆ ಅಲ್ಲೂ ಬ್ರೇಕಪ್ ಆಗ್ತಾ ಇದೆ. ಗೌರೀಶ್, ಅಲ್ಲೂ ಅಷ್ಟೇನೆ, ಯು ಆರ್ ನಾಟ್ ಹ್ಯಾವಿಂಗ್ ಸೆಲ್ಫ್ ಲವ್, ಯು ಆರ್ ನಾಟ್ ಎಕ್ಸ್ಪೀರಿಯನ್ಸಿಂಗ್ ದಟ್ ಇನ್ನರ್ ಲವ್, ಯು ಆರ್ ಜಸ್ಟ್ ಇಮಿಡಿಯೇಟ್ಲಿ ಗೋಯಿಂಗ್ ಫಾರ್ ಅನದರ್ ಆಲ್ಟರ್ನೇಟಿವ್ ಅಷ್ಟೇನೆ. ಓಕೆ, ಅಲ್ಲೂ ಯು ಆರ್ ಗೋನ್ ಟು ಸಫರ್. ಓಕೆ, ಸೊ ಇಲ್ಲಿ ಬೇರೆ ಥರ ಇರ್ಬೋದು, ಅಲ್ಲಿ ಇನ್ನೊಂದು ಥರ ಸಫರ್ ಮಾಡ್ತೀರಿ. ಆದರೆ ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಥಿಂಗ್ ಈಸ್ ಪ್ರತಿಯೊಂದು ಎಜುಕೇಷನಲ್ಲೂ ನಾವು ಆ ಸೆಲ್ಫ್ ಲವನ್ನು ಹೇಳ್ಕೊಡ್ಬೇಕು.